ಜಿಂಕೆ ನುಂಗಿದ್ದ ಬೃಹತ್ ಗಾತ್ರದ ಹೆಬ್ಬಾವುವೊಂದನ್ನು ಸೆರೆ ಹಿಡಿಯಲಾಗಿದೆ. ಮಳವಳ್ಳಿಯ ನೆಟ್ಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ನಲ್ಲಿ ನೀರು ಸರಬರಾಜು ಪೈಪ್ಲೈನ್ ಬಳಿ ಹೆಬ್ಬಾವು ಪತ್ತೆಯಾಗಿದೆ. ಜಿಂಕೆಯನ್ನ ನುಂಗಿ ನೆರಳುತ್ತಾ ಇದ್ದಂತ ಬೃಹತ್ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ಸ್ಥಳಕ್ಕೆ ಬಂದ ಉರುಗ ತಜ್ಞರಿಂದ ಹೆಬ್ಬಾವು ರಕ್ಷಣೆ ಮಾಡಲಾಗಿದೆ. 10 ಅಡಿ ಉದ್ದ 30 ಕೆಜಿಗೂ ಹೆಚ್ಚು ತೂಕವಿದ್ದ ಹೆಬ್ಬಾವನ್ನ ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಸೆರೆ ಸಿಕ್ಕ ಹೆಬ್ಬಾವನ್ನ ಬಿಡುಗಡೆ ಮಾಡಲಾಗಿದೆ. ನೆಟ್ಕಲ್ ಬಳಿಯ ಬೆಂಗಳೂರು ಜಲಮಂಡಳಿಯ ಮುಂದೆ ಹೋಗಲಾರದೆ ಪೈಪ್ಲೈನ್ ಬಳಿ ಕಾಣಿಸಿಕೊಂಡ ಭಾರೀ ಗಾತ್ರದ ಹೆಬ್ಬಾವನ್ನ ಕಂಡು ಇಲ್ಲಿ ಸ್ಥಳೀಯರು ಮೊಬೈಲ್ನಲ್ಲಿ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ. ಜಿಂಕೆಯನ್ನ ನುಂಗಿ ನರಳುತ್ತಾ ಇದ್ದಂತ ಹೆಬ್ಬಾವಿನ ವಿಡಿಯೋವನ್ನ ಮೊಬೈಲ್ನಲ್ಲಿ ಸ್ಥಳೀಯರು ಸೆರೆ ಹಿಡಿದು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಉರುಗ ತಜ್ಞರಿಂದ ಭಾರೀ ಗಾತ್ರದ ಹೆಬ್ಬಾವಿನ ರಕ್ಷಣೆಯಾಗಿದೆ. 10 ಅಡಿ ಉದ್ದ 30 ಕೆಜಿಗೂ ಹೆಚ್ಚು ತೂಕವಿದ್ದ ಭಾರೀ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಹೆಬ್ಬಾವು ಮುತ್ತತ್ತಿ ಅರಣ್ಯ ಇಲಾಖೆಗೆ ಇದನ್ನು ರವಾನೆ ಮಾಡಲಾಗಿದೆ. ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಸೆರೆ ಸಿಕ್ಕ ಹೆಬ್ಬಾವನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಈ ಒಂದು ದೃಶ್ಯವನ್ನ ಈಗ ಸ್ಥಳೀಯರು ಸೆರೆ ಹಿಡಿದಿರುವಂತದ್ದು. ಮೈಸೂರಲ್ಲ 15 ದಿನ ಇಲ್ಲೇ ಇದು. ಒಳ್ಳೆ ಊಟ, ಒಳ್ಳೆ ನಿದ್ದೆ. ಅರ್ಕ ಹೋಗ್ಬೇಕು ಕಷ್ಟ ಕುರ್ಗೊಳಗ್ ತೋರ್ಸ್ರಿ, ಇನ್ನೊಂದಿನ ಬರೋಕಿಲ್ಲ. ಗುಲಾಗ ಹಿಂದಕ್ಕೋಲ ಅತ್ತಾಗ ನಿಂಚರ್ಕ್ ತಿರಿಕಲೆ ನಾನು ನೋಡ್ತಾ ಇತ್ತಾಗ ಹಿಂದ್ಕೋಲ ನಿಂದ ಮತ್ತೆ ಬಾಲ ಟಚ್ ಮಾಡ್ಲ ಅತ್ತಾಗ ತಿರಿಕತ್ತೆ ಕಾಲ ಟಚ್ ಮಾಡ್ಲ ಅದು ಇಲ್ಲಿ ನೋಡ್ತಾ ಅದು ಇಲ್ಲಿ ನೋಡಿಲ್ಲ ಇಲ್ಲ ಕಾನ್ಸಂಟ್ರೇಟ್